ರಾಜಕೀಯ ವೈಷಮ್ಯ ಮರೆತು ಚೆನ್ನಮ್ಮನವರ ಅಂತಿಮ ಯಾತ್ರೆಯಲ್ಲಿ ದೇವರಾಜೇಗೌಡರವರ ಮಾನವೀಯ ನಮನ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಅಭ್ಯರ್ಥಿಯಾಗಿದ್ದ ದೇವರಾಜೇಗೌಡರವರು 2019ರ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಿ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ನಡೆಸಿ ಗೆಲುವನ್ನ ಸಾಧಿಸಿದ್ದರು. ಅದೇ ರೀತಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧವೇ ಚುನಾವಣಾ ಕಣಕ್ಕಿಳಿದು ಸೋಲನ್ನ ಅನುಭವಿಸಿದ್ದರು. ರಾಜಕೀಯವಾಗಿ ಎದುರಾಳಿಗಳಾಗಿದ್ದರೂ ಈ ಎಲ್ಲ ರಾಜಕೀಯ ವೈಷಮ್ಯಗಳನ್ನ ಭಿನ್ನಾಭಿಪ್ರಾಯಗಳನ್ನ ಮರೆತು ಚೆನ್ನಮ್ಮ ದೇವೇಗೌಡರು ಅಗಲಿದ ಸುದ್ದಿ ತಿಳಿದ ತಕ್ಷಣವೇ ದೇವರಾಜೇಗೌಡರವರು ಬೆಂಗಳೂರಿಗೆ ತೆರಳಿದರು. ಅಲ್ಲಿಂದ ಚೆನ್ನಮ್ಮ ದೇವೇಗೌಡರ ಅಂತಿಮ ದರ್ಶನದಿಂದ ಹಿಡಿದು ಅಂತ್ಯಕ್ರಿಯೆ ಮುಗಿಯುವವರೆಗೂ ಕೂಡ ಸತತ 3 ದಿನಗಳವರೆಗೆ ದೇವೇಗೌಡರ ಕುಟುಂಬದ ದುಃಖದಲ್ಲಿ ತಾವು ಒಬ್ಬ ಕುಟುಂಬ ಸದಸ್ಯರಂತೆ ಭಾಗಿಯಾದರು. ಇದು ಕೇವಲ ರಾಜಕೀಯ ನಾಯಕರೊಬ್ಬರ ಅಂತಿಮ ನಮನವಾಗಿರಲಿಲ್ಲ, ರಾಜಕೀಯ ಭಿನ್ನಾಭಿಪ್ರಾಯಗಳಿಗಿಂತ ಮಾನವೀಯತೆ ದೊಡ್ಡದು ಎಂಬುದನ್ನು ತೋರಿಸಿದಂತಹ ಭಾವುಕ ಕ್ಷಣವಾಗಿತ್ತು. ಚೆನ್ನಮ್ಮ ದೇವೇಗೌಡರ ಅಗಲಿಕೆಯ ನೋವಿನಲ್ಲಿ ದೇವೇಗೌಡರ ಕುಟುಂಬದೊಂದಿಗೆ ನಿಂತ ದೇವರಾಜೇಗೌಡರು ರಾಜಕೀಯದಾಚೆಗೂ ಬೆಸೆದಿದ್ದ ಆ ಆತ್ಮೀಯ ಬಾಂಧವ್ಯಕ್ಕೆ ಸಾಕ್ಷಿಯಾದರು. ಅಂತಹ ಭಾವುಕ ಕ್ಷಣಗಳಲ್ಲಿ ದೇವರಾಜೇಗೌಡರು ಚೆನ್ನಮ್ಮ ದೇವೇಗೌಡರ ಕುರಿತು ಹಂಚಿಕೊಂಡ ಮಾತುಗಳು ನಿಜಕ್ಕೂ ಹೃದಯಸ್ಪರ್ಶಿಯಾಗಿದ್ದವು. ಭಾಳ ವಿಶೇಷವಾದ ಮತ್ತು ಭಾಳ ನೋವಿನ ವಿಚಾರ ಏನು ಅಂತಂದರೆ, ನಾನು ರಾಜಕೀಯಕ್ಕೆ ಬಂದು ಸುಮಾರು 26 ವರ್ಷಗಳೇ ಕಳೆದವು. ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಹುದ್ದೆಗಳನ್ನು ಅನುಭವಿಸಿ ಹಲವಾರು ರಾಜಕೀಯ ಕುಟುಂಬಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ನಾನು ಭಾಳ ಪ್ರಮುಖವಾಗಿ ನಾನು ನನ್ನ ರಾಜಕೀಯ ಬದುಕಿನಲ್ಲಿ ಕಂಡಂಥ ಒಬ್ಬ ಅಪ್ರತಿಮ, ಒಬ್ಬ ಧೀಮಂತ ಮಹಿಳೆ ಅಂದರೆ ಭಾಳ ಪ್ರಮುಖವಾಗಿ ನಮ್ಮ ಹಾಸನ ಜಿಲ್ಲೆಯ ಅನ್ನಪೂರ್ಣೇಶ್ವರಿ ಮತ್ತು ರಾಜಮಾತೆ ಎಂದು ಕೂಡ ಸಾಲದು. ನಾನು ಯಾಕೆ ಇಷ್ಟೆಲ್ಲ ವಿಚಾರಗಳನ್ನು ಅವ್ರ ಬಗ್ಗೆ ಬಣ್ಣಿಸ್ತಾ ಇದ್ದೀನಿ ಅಂತ ಅಂದರೆ, ಭಾಳ ಪ್ರಮುಖವಾಗಿ ನಾನು JDS ಪಕ್ಷದ ನಿರಂತರ ಬದ್ಧ ರಾಜಕೀಯ ವೈರಿಯಾಗಿದ್ದವನು. ನಾನು ನನ್ನ ರಾಜಕೀಯ ಮೊದಲನೇ ಹಂತದಿಂದಲೂ ಇದುವರೆಗೂ ಕೂಡ ನಾನು ರಾಜಕೀಯವಾಗಿ ನನ್ನ ವೈರಿಯಾಗಿದ್ದಂಥ ಕುಟುಂಬ ಯಾವುದು ಅಂತ ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣನವರ ಕುಟುಂಬ. ಆ ಕುಟುಂಬದ ಪ್ರಮುಖ ಸದಸ್ಯರಾಗಿದ್ದಂಥವರು ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಭಾಳ ಪ್ರಮುಖವಾಗಿ ಹಲವಾರು ಬಾರಿ ನಾನು ರಾಜಕೀಯವಾಗಿ ಅವರ ಬಗ್ಗೆ ನಾನು ದೂಷಣೆಯನ್ನು ಮಾಡಿದ್ದೇನೆ, ಹೋರಾಟವನ್ನು ಮಾಡಿದ್ದೇನೆ, ಅವ್ರ ಕುಟುಂಬದ ವಿರುದ್ಧ ಹೋರಾಟ ಮಾಡಿದ್ದೇನೆ. ಚುನಾವಣೆಯಲ್ಲಿ ಅವರ ವಿರುದ್ಧವಾಗಿ ನಾನು ಸ್ಪರ್ಧಿಸಿ ನಾನು ಸೋಲನ್ನು ಅನುಭವಿಸಿದ್ದೇನೆ. ಭಾಳ ಪ್ರಮುಖವಾಗಿ ಅವರ ಕುಟುಂಬದ ಕುಡಿಯಾದಂಥ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ನಾನು ಅವ್ರನ್ನ ಅನರ್ಹ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ನನಗೆ ಇಷ್ಟೆಲ್ಲ ರಾಜಕೀಯ ದ್ವೇಷ ಇಟ್ಟುಕೊಂಡರೂ ಕೂಡ ನಾನು, ಆದರೆ ಆ ಕುಟುಂಬದ ರಾಜಮಾತೆ ಆಗಿದ್ದಂಥ ಶ್ರೀಮತಿ ಚೆನ್ನಮ್ಮ ದೇವೇಗೌಡರ ಬಗ್ಗೆ ಭಾಳ ಭಾವುಕವಾಗಿ ನಾನು ಕೆಲವು ವಿಚಾರ ಹೇಳಬೇಕಾಗ್ತದೆ. ಪ್ರಮುಖವಾಗಿ ರಾಜಕೀಯದ ಎಷ್ಟೇ ಶತ್ರುಗಳಾಗಿದ್ದರೂ ಕೂಡ ನಾನು ಅವ್ರ ಮನೆಗೆ ಕೆಲವು ವರ್ಷಗಳ ಹಿಂದೆ ನಾನು ಮನೆಗೆ ಹೋಗಿದೆ. ಅವತ್ತು ಗುರುವಾರದ ದಿವಸ ನಾನು ಸಮಯ ಸುಮಾರು 9:40 ಆಗಿರ್ಬೋದು. ಆ ಸಮಯದಲ್ಲಿ ನಾನು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ನಂತರ ಶ್ರೀಯುತ ದೇವೇಗೌಡರ ಭೇಟಿ ಮಾಡಬೇಕಂತ ಹೋದಾಗ ಆ ಮನೆಯಲ್ಲಿ ನಡೆದಂಥ ಒಂದು ಸಣ್ಣ ತುಣುಕನ್ನು ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ನಾನಲ್ಲಿ ಅವರು ಆ ದಿನ ಗುರು ರಾಘವೇಂದ್ರನ ಪೂಜೆಯನ್ನು ಮುಗಿಸಿ ತನ್ನ ಒಂದು ತಟ್ಟೆಯಲ್ಲಿ, ಮಡ್ಲಕ್ಕಿ ತಟ್ಟೆಯಲ್ಲಿ ಅಕ್ಷತ ಕಾಳು ಮತ್ತು ಒಂದು ಬಾಳೆಹಣ್ಣು, ಸ್ವಲ್ಪ ಹೂವನ್ನು ತಂದು ನನ್ನ ಕೈಗೆ ಕೊಟ್ಟರು. ಅಲ್ಲಿ ಅವರು ಹೇಳಿದಂಥ ಅವತ್ತಿನ ಮಾತು ಇವತ್ತು ಅವರ ಅಂತ್ಯ ಸಂಸ್ಕಾರದಲ್ಲಿ ನನಗೆ ಭಾವುಕವಾದಂಥ ಭಾವನೆಗಳು ಕ್ರಿಯೇಟ್ ಆಯಿತು. ಭಾಳ ನೋವಿನ ಸಂಗತಿ ಏನು ಅಂತ ಅಂದರೆ, ದೇವರಾಜು, ಒಂದು ಕಾಲದಲ್ಲಿ ದೇವೇಗೌಡರು ಕೂಡ ನಿನ್ನ ಥರನೇ ಕಷ್ಟಪಡ್ತಾಯಿದ್ರು. ಎಲ್ಲ ಅವಮಾನಗಳನ್ನು, ಅಪಪ್ರಚಾರಗಳನ್ನು, ಹಲವಾರು ರೀತಿ ನೋವುಗಳನ್ನು ಅನುಭವಿಸ್ಕೊಂಡು ಇವತ್ತವರು ಈ ದೇಶದ ಪ್ರಧಾನಿಯಾಗಿ, ಇವತ್ತು ಮಾಜಿ ಪ್ರಧಾನಿಯಾಗಿ ಇಂಥ ಹುದ್ದೆನ ಅಲಂಕರಿಸಿ ಇವತ್ತು ಇಡೀ ದೇಶ ಮೆಚ್ಚುವ ಒಬ್ಬ ಮಣ್ಣಿನ ಮಗನಾಗಿದ್ದಾರೆ. ನೀನು ಅದೇ ರೀತಿ ಎಲ್ಲ ನೋವುಗಳನ್ನು ಎದುರಿಸಿ ಮುಂದೆ ಬರ್ತಾ ಇದೆಯಾ. ಆ ಭಗವಂತ ಯಾವತ್ತೂ ನಿನ್ನ ಕೈ ಬಿಡಲ್ಲ. ನೀನು ಹೋರಾಟ ಮುಂದುವರಿಸು. ಬಟ್ ಸತ್ಯದ ಕಡೆಯಲ್ಲಿ ನೀನು ಹೋರಾಟ. ಜನ ನಿನ್ನನ್ನು 4 ಜನ ದೂಷಣೆ ಮಾಡಿದ್ರು ಕೂಡ 40 ಜನ ನಿನ್ನನ್ನು ಒಪ್ಕೊಳ್ಳೋಂಥ ಜನ ಸೃಷ್ಟಿಯಾಗ್ತಾರೆ ಅಲ್ಲಿ.
ನಿನ್ನ ವಿರುದ್ಧವಾಗಿ ಮಾತಾಡೋದ್ರ ಬಗ್ಗೆ ಯಾವತ್ತೂ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಗುರಿ ಒಂದೇ, ಸತ್ಯ ಧರ್ಮ ನ್ಯಾಯದ ಕಡೆ ಇರಬೇಕು. ಒಂದಲ್ಲ ಒಂದು ದಿವಸ ಅಧಿಕಾರ ಬರ್ತದೆ, ಅವತ್ತು ಈ ಸಮಾಜದ ಜನರಿಗೆ ಗೊತ್ತಾಗ್ತದೆ ನಿನ್ನ ಬೆಲೆ ಏನು ಅಂತೇಳಿ. ಸದಾ ನನ್ನ ಮತ್ತು ದೇವೇಗೌಡರ ಆಶೀರ್ವಾದ ನಿನಗೆ ಇರ್ತದೆ. ನೀನು ನಿನ್ನ ಹೋರಾಟವನ್ನು ಮುಂದುವರಿಸು, ಕೆಲಸ ಮಾಡು, ಜನಪರ ಕೆಲಸವನ್ನು ಮಾಡಿ ಜನರ ವಿಶ್ವಾಸನ ಗಳಿಸು ಅಂತೇಳಿ ಇನ್ನು ಕೆಲವು ಸೀಕ್ರೆಟ್ ವಿಚಾರಗಳನ್ನು ನನಗೆ ಹೇಳಿದರು. ಆ ಭಾವುಕ ಸಂದರ್ಭ ಇತ್ತಲ್ಲ, ಭಾಳ ಇವತ್ತು ನೆನೆಸ್ಕೊಂಡು ಕೂಡ ಭಾಳ ದುಃಖ ಆಗ್ತದೆ. ಅಲ್ಲಿ ನನಗೆ ನೋವಾಗಿದ್ದೇನು ಅಂತಂದರೆ, ಹಲವಾರು ಬಾರಿ ನಾನು ದೇವೇಗೌಡರನ್ನ ಭೇಟಿ ಮಾಡಿದ್ದೀನಿ. ಅಲ್ಲಿ ಒಂದು ಈ ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಾನು ಯಾವತ್ತೇ ದೇವೇಗೌಡರ ಮನೆಗೆ ಹೋದರೂ ಕೂಡ ದೇವೇಗೌಡರು ನನಗೆ ಏನಾದರೂ ನನಗೆ ತಿನ್ನಕ್ಕೆ ಕೊಡಬೇಕು ಅವರು, ಇಲ್ಲ ನಾನು ಅವ್ರ ಜೊತೆ ಊಟ ಮಾಡಬೇಕು. ತಿಂಡಿ ಊಟದ ಸಮಯ ಅಲ್ಲ ಅಂದರೆ ಬೇರೆ ಏನಾದ್ರು ಸ್ನ್ಯಾಕ್ಸ್ ತಿಂದು ಅವ್ರ ಜೊತೆ ಬರಬೇಕು ನಾನಲ್ಲಿ, ಇಲ್ಲ ಒಂದು ಗ್ಲಾಸ್ ಕಾಫಿ ಕುಡಿಬೇಕು ನಾನಲ್ಲಿ. ನನಗೆ ಆ ಒಂದು ಆತಿಥ್ಯವನ್ನು ಕೊಡದವರೆಗೆ ಸಮಾಧಾನ ಆಗ್ತಿತ್ತಿಲ್ಲ ಅಲ್ಲಿ. ಯಾಕೆ, ನಾನು ಅವ್ರ ಕುಟುಂಬದ ವಿರೋಧಿ ಅಲ್ವಾ, ನಾನು ಅವ್ರ ರಾಜಕೀಯ ಶತ್ರು ಅಲ್ವಾ. ಎಲ್ಲ ನೋವನ್ನು ಮರೆತು ದೇವೇಗೌಡ ಅವ್ರ ಕುಟುಂಬದವ್ರು ನನ್ನ ಅಷ್ಟು ಪ್ರೀತಿಸ್ತಾರೆ ಅಂತ ಅಂದರೆ ನನ್ನಲ್ಲಿ ಏನಿದೆಯೇ ಗೊತ್ತಿಲ್ಲ. ಆದರೆ ನಾನು ಅವರಲ್ಲಿ ದೇವರನ್ನು ಕಾಣ್ತಾ ಇದ್ದೆ. ನಾನು ಭಾಳ ನೋವಿನ ವಿಚಾರ ಏನಂತಂದರೆ, ಆ ದಿನ ಚೆನ್ನಮ್ಮನವರು ನಮ್ಮನ್ನು ಅಗಲಿದ್ದಾರೆ ಅಂತಂತೇಳಿ ನನಗೆ ಫೋನ್ ಬರ್ತಾ, ಅವ್ರ ಕುಟುಂಬದ ಪ್ರಮುಖ ಸದಸ್ಯರೊಬ್ಬರು ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿದಾಗ ನನಗೆ ಭಾಳ ದುಃಖವೂ ಆಯಿತು, ನೋವು ಆಯಿತು. ಭಾಳ ಪ್ರಮುಖವಾಗಿ ಇನ್ನೊಂದು ಅಚ್ಚರಿ ಮತ್ತು ಗೋಚರವಾದಂಥ ಸತ್ಯವಂತ ಮುಂದೆ ನಾನು ರಾಜ್ಯ ಜನತೆ ಮುಂದೆ ಇಡ್ತಾಯಿದ್ದೀನಿ. ನಾನಲ್ಲಿ ಚೆನ್ನಮ್ಮನವರ ಆಯಸ್ಸು ಎಷ್ಟು ದಿವಸ ಅಂತೇಳಿ ದೇವೇಗೌಡರೇ ಹೇಳಿದರು. ಅವರ ಬಾಯಿಂದಲೇ ಬಂದಿತ್ತು ಅದು. ಈ ಜನಗಳಿಗೆ ಸತ್ಯ ಗೊತ್ತಿಲ್ಲ. ಕಾರಣ ಏನು ಅಂತಂದರೆ, ದೇವೇಗೌಡರು ಚೆನ್ನಮ್ಮನವರ ಅಂತಿಮ ಗಳಿಗೆ ಕೂಡ ಅವ್ರ ಗಮನಕ್ಕೆ ಬಂದಿತ್ತು. ನಾನು ಯಾಕೆ ಈ ಮಾತನ್ನು ಭಾಳ ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಜೊತೆ ಹೇಳಿದರು ಅವರು. ದೇವೇಗೌಡರು ಅಷ್ಟು ಪ್ರಮುಖವಾಗಿ ಆ 3 ದೇವಸ್ಥಾನಗಳ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ಜಲವನ್ನು ತಾವಂತಂತೇಳಿ ಸೂಚನೆಯನ್ನು ತನ್ನ ಕುಟುಂಬದ ಸದಸ್ಯರಿಗೆ ಕೊಟ್ಟಿದ್ದರು. ಅವರಿಗೆ ದಿನಾಂಕ ಒಂದೇ ಅಲ್ಲ, ಸಮಯ ಕೂಡ ಗೊತ್ತಿತ್ತು ಅವರಿಗೆ. ಹಾಗಾಗಿ ಅಷ್ಟೆಲ್ಲ ದೇವಸ್ಥಾನದ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ತೆಗೆದುಕೊಂಡು ಬಂದು ಆ ರಂಗನಾಥ ಸ್ವಾಮಿಯ ದಿವ್ಯ ಪ್ರಸಾದವನ್ನು ತಂದು ಅಮ್ಮವರ ಮುಡಿಗೆ ಇಟ್ಟು, ಮಲ್ಲಿಗೆ ಹಾರದ ಮಲ್ಲಿಗೆಯ ಹೂವಿನ ರೂಪದಲ್ಲಿ ಇಟ್ಟು, ಹಣೆಗೆ ಕುಂಕುಮ ತಿಲಕವನ್ನು ಇಟ್ಟು ಆ ಭಗವಂತನ ಪ್ರಸಾದವನ್ನು ತಿನ್ನಿಸಿದ ಕೇವಲ 3-4 ನಿಮಿಷಕ್ಕೆ ಚೆನ್ನಮ್ಮನವರು ನಮ್ಮನ್ನೆಲ್ಲ ಅಗಲ್ತಾರೆ ಅಂತಂದರೆ, ದೇವೇಗೌಡರಲ್ಲೂ ಕೂಡ ಅಂಥ ಒಂದು ದೈವಶಕ್ತಿ, ವಿಶೇಷವಾಗಿ ದೂರದೃಷ್ಟಿ, ಇದನ್ನು ಯಾವ ಪಂಡಿತರು, ಯಾವ ಜ್ಯೋತಿಷ್ಯಗಳು, ಯಾವ ಮಠಾಧೀಶರು, ಯಾವ ಮಹಾನ್ ಸಂತನು ಕೂಡ ಹೇಳೋಕ್ಕಾಗದಿರೋವಂಥ ವಿಚಾರವನ್ನು ದೇವೇಗೌಡರ ಮನಸ್ಸಿನಲ್ಲಿತ್ತು ಅದು. ಹಾಗಾಗಿ ದೇವೇಗೌಡರ ಸಂಬಂಧ, ಚೆನ್ನಮ್ಮನವರ ಸಂಬಂಧ, ದೇವೇಗೌಡರ ಸಂಬಂಧ ಹೇಗಿತ್ತು ಅಂತ ಅಂದರೆ, ಅವರು 2 ದೇಹ ಇದ್ದರೂ ಕೂಡ ಒಂದೇ ಜೀವದ ಥರ ಬದುಕಿದಂಥವ್ರು ಅವರು. ನನ್ನ ಜೊತೆ ತುಂಬ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಂಡಿದ್ದೆ ದೇವೇಗೌಡರಲ್ಲಿ. ಯಾವಾಗಲೂ ಕೂಡ, ಯಾವ ಸೆಕೆಂಡಲ್ಲೂ ಕೂಡ ಚೆನ್ನಮ್ಮನವರ ಬಗ್ಗೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳಲಿಲ್ಲ ಅವರಲ್ಲಿ. ಅವರ ಒಂದೊಂದು ಮೆಟ್ಟಿಲು ಕೂಡ, ಅವರು ತಾಲೂಕು ಬೋರ್ಡ್ ಮೆಂಬರ್ ಆದಾಗಿನಿಂದ 1961ನೇ ಇಸ್ವಿಯಲ್ಲಿ ಮೊದಲನೇ ಚುನಾವಣೆಯ ಸ್ಪರ್ಧಿಸಿ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ದಾಗ ಅವರು ಸ್ಪರ್ಧಿಸಿದಂಥ ಆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಂಥ ಆ ಜಗನ್ಮಾತೆ ಶ್ರೀಮತಿ ಚೆನ್ನಮ್ಮನವರು, ಅದನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡ್ರು. ಅಂಥ ಒಂದು 1991ನೇ ಇಸ್ವಿಯಲ್ಲಿ ಅವ್ರ ಮೇಲೆ ಆಸಿಡ್ ದಾಳಿ ಆದಾಗ, 91-92ರಲ್ಲಿ ಆಸಿಡ್ ದಾಳಿ ಆದಾಗ ಆ ನರಕ ಯಾತನೆಯನ್ನು ಸುಮಾರು 2 ತಿಂಗಳ ಕಾಲ ಕೋಮದಲ್ಲಿದ್ದರು. ಆ ಟೈಮಲ್ಲಿ ದೇವೇಗೌಡರು ಅವ್ರ ಮಡಿಲಲ್ಲಿ ಕುಳಿತುಕೊಂಡಿದ್ರು. ಯಾವಾಗಲೂ ಸ್ವಂತ ತಮ್ಮನ ಮಗನೇ ಅವ್ರ ಮೇಲೆ ಆಸಿಡ್ ಹಾಕಿದ್ರು ಕೂಡ ಅಲ್ಲಿ ಮಾನವೀಯತೆಯನ್ನು, ತನ್ನ ಹೆಂಡತಿಗೆ ತನ್ನ ಸೊಸೆಗೆ ಆದ ಅನ್ಯಾಯ ಆಗಿದ್ರೂ ಕೂಡ ಅಲ್ಲಿ ಆ ಮಕ್ಕಳನ್ನು ಕೋರ್ಟಿಂದ ಬಿಡಿಸಿ, ಜೈಲಿಂದ ಬಿಡಿಸಿ ತಂದು ಅವರಿಗೆ ಬದುಕನ್ನು ಕಟ್ಟಿಕೊಟ್ಟಂಥ ಮಹಾನ್ ಪುರುಷ ಶ್ರೀಯುತ ಎಚ್ ಡಿ ದೇವೇಗೌಡರು. ಕೇವಲ ಮಣ್ಣಿನ ಮಗ ಮಾತ್ರ ಅಲ್ಲ, ಮಾನವೀಯತೆಯ ಮೌಲ್ಯದ ಒಂದು ದೊಡ್ಡ ಉನ್ನತವಾದ ಶಿಖರ ಅಂದರೆ ಅದು ಶ್ರೀಯುತ ಎಚ್ ಡಿ ದೇವೇಗೌಡರು. ಅಂಥ ದೇವೇಗೌಡರ ಬಾಯಲ್ಲಿ ಚೆನ್ನಮ್ಮನವರ ಅಂತಿಮ ಗಳಿಗೆಯ ದಿವಸ ಮತ್ತು ಸೆಕೆಂಡ್ ಕೂಡ ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವತ್ತು ಅಂಥ ಆತಿಥ್ಯವನ್ನು ಮಾಡಿ ಶ್ರೀಮತಿ ಚೆನ್ನಮ್ಮನವ್ರನ್ನ ಸ್ವರ್ಗಕ್ಕೆ ಕಳುಹಿಸಿಕೊಟ್ರು. ಭಾಳ ನೋವಾಗ್ತದೆ ನಿಮಗೆ ಇಲ್ಲಿ. ಆ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ. ಮುಂದೆ ಅವರ ಆಶೀರ್ವಾದ ಅವರ ಕುಟುಂಬಕ್ಕೆ, ಈ ನಾಡಿನ ಜನತೆ ಮೇಲೆ, ನನ್ನ ಮೇಲೂ ಕೂಡ ಇರಲಿ ಅಂತ ಆ ಭಗವಂತನ ಪ್ರಾರ್ಥಿಸಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ನಮಸ್ಕಾರ.